ಇಷ್ಟು ಸರ್. ಮೇಡಮ್, ಆಡಿಯೋ ಕೇಳಿದಾಗ ನಿಮ್ಮಿಬ್ಬರ ನಡುವಿನ ಒಂದು ಸಾಂಸಾರಿಕ ಜೀವನ ಹೇಗಿತ್ತು ಅನ್ನೋಂಥದ್ದು ಒಂದು ಪ್ರಶ್ನೆ. ಸರ್ ತುಂಬಾ ಅದ್ಭುತವಾಗಿತ್ತು ಸರ್. ನನಗೆ ಅವ್ರ ಕೊನೆ ಮೆಸೇಜ್ ಕೂಡ ಲವ್ ಯು, ನಾನು ನಿಮ್ಮಿಬ್ಬರಿಗೆ ಮಗಳಿಗೆ ನನಗೆ ಆದಂತ ನೋವಿಗೆ ನನಗೆ ಇಷ್ಟೆಲ್ಲ ಕಷ್ಟ ಇದೆ, ಖಂಡಿತ ಅದನ್ನ ಸರಿ ಮಾಡ್ತೀನಿ ಅಂತ ಅನ್ನೋದೇ ಇದೆ. ಅದನ್ನು ಇವಾಗ ಅದನ್ನು ಕಳಿಸ್ಬೇಕಾ ಹೇಳಿ, ಗಂಡ ಹೆಂಡ್ತಿದ್ ಎಲ್ಲಾನು ಕಳಿಸ್ಬಿಡು ಅಂದ್ರೆ ಕಳಿಸ್ಬಿಡ್ತೀನಿ ಸರ್ ಮೆಸೇಜ್ನ. ಕೊನೆಯದು ಕಳಿಸ್ತೀನಿ ಸರ್. ಅದೇನಿದೆ ಅವರು ಪಾಪ ಏನೋ ಅಪಪ್ರಚಾರ ಮಾಡ್ತಿದ್ದಾರೆ. ಅದ್ಭುತವಾದ ಸಂಬಂಧ ಸರ್ ನಮ್ಮಿಬ್ರದ್ದು. ನನ್ನ ಮಗು ಮೇಲೆ ಕೋಪ ಇತ್ತು ಯಾರಿಗೆ ಆಗ್ಲಿ, ಆ ಸಮಯ ನನ್ ಕೆಲಸ ಸರಿ ಹೋಗ್ತಿಲ್ಲ, ನನ್ಗೆ ಅದು ಸರಿ ಹೋಗ್ತಿಲ್ಲ, ಫೈನಾನ್ಷಿಯಲಿ ವರ್ಕ್ ಆಗ್ತಿಲ್ಲ, ಹೆಂಡತಿ ಮೇಲೆ ರೇಗೋದ್ ಬಿಟ್ರೆ ಕಂಡವ್ರ ಹೆಂಡತಿ ಮೇಲೆ ರೇಗಕ್ಕಾಗತ್ತಾ? ಈಗ ಬೇರೆಯವ್ರ ಹೆಂಡತಿನ ಮೇಲೆ ರೇಗದ್ರೆ ಅವ್ರು ಸುಮ್ನೆ ಇರ್ತಾರ? ಇಷ್ಟು ಸರ್. ಹಣಕಾಸಿನ ತೊಂದರೆ ಇತ್ತ? ಹಣಕಾಸಿಂದು ಅಂದ್ರೆ ಅಲ್ಲಿಗೆ ಅವ್ರ ಜೀವನ ಮಾಡೋದಕ್ಕೆ ಏನು ತೊಂದರೆ ಆಗಿರ್ಲಿಲ್ಲ ಸರ್. ಯಾವುದೇ ರೀತಿ ಸಾಲಗಳು ಇರ್ಲಿಲ್ಲ, ಮಾಡ್ಕೊಂಡು ಇರ್ಲಿಲ್ಲ ಸರ್. ಅವ್ರ ಜೀವನಕ್ಕೆ ಏನ್ ಬೇಕು ಅದ್ಭುತವಾಗಿ ದುಡ್ಕೊಳ್ಳೋಂತ ವ್ಯಕ್ತಿ. ಬಟ್ ಎಲ್ಲೋ ಒಂದ್ ಕಡೆ ಅವ್ರ ಮಾತಲ್ಲಿ ಹೇಳ್ತಾರೆ, ₹1 ನಾನು ಕಷ್ಟ ಪಡ್ತಾ ಇದ್ದೀನಿ, ಮೈ ನಡುಗ್ತಾ ಇದೆ, BP ಜಾಸ್ತಿ ಇದೆ ಅನ್ನೋ ಅಂತ ಮಾತು. ಸರ್ ಇವಾಗ ನಿಮ್ಗೂ ಅನ್ಸುತ್ತೆ, ಇವಾಗ ತುಂಬಾ ನೀವೇ ಹೇಳಿ ಸರ್, ಇವಾಗ ನೀವು ಎಲ್ಲೋ ಒಂದ್ ಕಡೆ ಏನೋ ಕೆಲ್ಸಗಳು ಒಪ್ಕೊಂಡು ಇದಾಗತ್ತೆ. ಆ ಟೈಮ್ಗೆ ಆ ಕೋಪದಲ್ಲಿ ಅನ್ಸೋದು ನನಗೆ ಕೈ ನಡುಗ ಅದನ್ನ ಎಕ್ಸ್ಪ್ರೆಸ್ ಮಾಡ್ದೆ. ಹೆಂಡತಿ ಹತ್ರ ಹೇಳ್ಕೊಳ್ದೆ ಇನ್ ಯಾರ ಹತ್ರ? ಯಾರು ಬೇರೆ ರವಿ ದೀಕ್ಷಿತ್ರೇ ನೋಡಿ ನನ್ನ ಹೆಂಡ್ತಿಂಗ್ ಮಾಡಿದ್ದಾರೆ, ಇವರೇ ಸಾರಿ ನನ್ನ ಹೆಸರು ತಗೋಬಾರ್ದು, ನನ್ನ ಚಿಕ್ಕಪ್ಪ ಮಾವ ಅನ್ನೋ ಕಾರಣಕ್ಕೆ ಅವರೇ ಮಾಡಿ ನಾನು ಅವ್ರಿಗೆ ಕಳ್ಸಿದ್ರಿಂದ ಅವ್ರ ಹೆಸರು ತಗೋತಾ ಇದೀನಿ. ಬೇರೆ ಯಾರಿಗೂ ಹೋಗಿ ನನ್ನ ಹೆಂಡತಿ ಈಗ ಮಾಡ್ತಿದ್ದಾಳೆ ನನ್ಗೆ ಪರಿಹಾರ ಕೊಡ್ಸಿ ಅಂತ ಅವ್ರು ಕೇಳಿಲ್ಲಲ್ಲ. ನನ್ನ ಹೆಂಡತಿಯಿಂದ ನೋವಾಗ್ತಿದೆ ಅಂತ ಎಲ್ಲಾದ್ರೂ ಹೇಳ್ಕೊಂಡಿದಾರ? ಹೆಂಡತಿ ಫ್ಯಾಮಿಲಿಯಿಂದ ಆಗ್ತಿದೆ, ಅವರಿಂದಾನೇ ನಾನು ಹಿಂಗ ಆಗ್ತಿದ್ದೀನಿ ಅಂತ ಎಲ್ಲಾದ್ರೂ ಹೇಳಿದಾರ? ಅಷ್ಟೇ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.